ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರ ಕುರಿತು ನೀಡಿರುವ ಅವಹೇಳನಕಾರಿ ಹೇಳಿಕೆ ಖಂಡನೀಯವಾಗಿದ್ದು, ಅವರ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರ ಕುರಿತು ಅವಹೇಳನವಾಗಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರಲ್ಲಿ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ವಿತ್ತ ಸಚಿವರ ಕುರಿತು ಏಕವಚನದಲ್ಲಿ ಸಂಬೋಧನೆ ಮಾಡುವ ಮೂಲಕ ಮಹಿಳೆಯರಿಗೆ ಅಪಮಾನಿತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವಿದೆ. ಎಲ್ಲಿ ಮಹಿಳೆಯರಿಗೆ ಗೌರವಿಸಲ್ಪಡುತ್ತಾರೋ ಅಲ್ಲಿ ಮಹಿಳೆಯರಿಗೆ ಗೌರವ ಮತ್ತು ಘನತೆಗೆ ನಮ್ಮ ಸಮಾಜ ಎಷ್ಟು ಮಹತ್ವ ನೀಡಿದೆ ಎಂಬುದು ಈ ಮಾತಿನಿಂದ ಅರ್ಥವಾಗುತ್ತದೆ. ಭಾರತೀಯ ಧರ್ಮಗ್ರಂಥಗಳು, ಮಹಾನ್ ಪುರುಷರು, ಸಮಾಜ ಸುಧಾರಕರು ಆಶಯ ಕೂಡ ಇದೇ ಆಗಿದೆ. ಇಂತಹ ಗೌರವದ ಪ್ರತೀಕಾರವಾಗಿರುವ ಮಹಿಳೆಯರ ಬಗ್ಗೆ ಅವಳು ಇವಳು ಎಂದು ಸಂಬೋಧನೆ ಮಾಡುವ ಮೂಲಕ ಮುಖ್ಯಮಂತ್ರಿಗಳು ಮಹಿಳಾ ಸಮಾಜಕ್ಕೆ ಮಾಡಿರುವ ಅಗೌರವವಾಗಿದೆ. ಮುಖ್ಯಮಂತ್ರಿಗಳೇ, ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಗೌರವವಿದ್ದರೆ ಈ ಕೂಡಲೇ ನಿರ್ಮಲಾ ಸೀತಾರಾಮನ್ ರವರಲ್ಲಿ ಕ್ಷಮೆ ಯಾಚಿಸಬೇಕೆಂದು ರಾಯಚೂರು ಜಿಲ್ಲಾ ಮಹಿಳಾ ಮೋರ್ಚಾ ಘಟಕ ಆಗ್ರಹಿಸುತ್ತದೆ. ಮೂರನೇ ಬಾರಿ ಅವರು ಅಗೌರವವಾಗಿ ಮಾತಾಡ್ತಾ ಇದ್ದಾರೆ. ಅದೇ ಲಾಸ್ಟ್ ಟೈಮ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಮಾತಾಡಿದ್ದು ತಪ್ಪು ಅಂತ ಹೇಳಿದವರು ಇವಾಗ ನಮ್ಮ ಕೇಂದ್ರ ಸಚಿವರ ವಿರುದ್ಧ ಮಾತಾಡಿರೋದಕ್ಕೆ ಸಿದ್ದರಾಮಯ್ಯನವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಮಹಿಳೆಯರಿಗೆ ಕೊಟ್ಟಿದ್ದೇವೆ ಅಂತೇಳಿ ಹೆಣ್ಮಕ್ಳಿಗೆ ಅಗೌರವದಿಂದ ನಡ್ಕೊಂಡ್ರೆ ನಾವ್ಯಾರು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಸರ್. ಅದನ್ನ ಅಗೌರವವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಮಹಿಳಾ ಮೋರ್ಚಾ ಕಡೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ಅವ್ರು ಮತ್ತೆ ಪದೇ ಪದೇ ಮಾತಾಡ್ತಾ ಇರೋದ್ರಿಂದ ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅವ್ರು ಕೊಡುವಂಥ ಗ್ಯಾರಂಟಿಗಳು ನಮಗೆ ಬೇಕಾಗಿಲ್ಲ ಸರ್. ಆದರೆ ಮಹಿಳೆಯರಿಗೆ ಗೌರವ ಬೇಕು ಫಸ್ಟ್. ಮತ್ತೆ ಬಸ್ಸುಗಳಲ್ಲೆಲ್ಲ ಅಗೌರವದಿಂದ ನಡ್ಕೊತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದೀವಿ. ಅದನ್ನು ಅವರು ಯಾವತ್ತೂ ಕಣ್ಮುಂದೆ ನೋಡಿದ್ರು ಕೂಡ ನೋಡ್ದೇನೆ ಮಾತಾಡ್ತಿದ್ದಾರೆ. ಆದರೆ ಇವಾಗ ಅವ್ರ ಬಾಯಿಂದನೂ ಕೂಡ ಅದೇ ವಾಕ್ಯಗಳು ಬರ್ತಾ ಇದೆ, ಅವಳು ಇವಳು ಅಂತ ಹೇಳ್ಬಿಟ್ಟು. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ರಾಜ್ಯಾದ್ಯಂತನೂ ನಡೀತಾ ಇದೆ ಪ್ರತಿಭಟನೆ. ಮುಂದೆ ಕೂಡ ಹೀಗೆ ಆದರೆ ಮುಂದುವರಿಸಲಿಕ್ಕೆ ಎಲ್ಲರೂ ನಾವು ರೆಡಿ ಇದ್ದೀವಿ. ಸೀತಾರಾಮ ಅವರು ಅವರ ಹಣಕಾಸಿನ ಮಂತ್ರಿ ಇದ್ದನು. ಈ ಸಿದ್ದರಾಮಯ್ಯ ಅವರು ಏನು ತಿಳಿದು ಹೆಂಗ ಮಾಡ್ತಾ ಇದ್ದಾರೆ. ಅವರು ಹೆಣ್ಣು ಮಕ್ಕಳು ಅವ್ರನ್ನ ಗೆದ್ದು ಬಂದಿದ್ದಾರೆ ಅಂದರೆ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವನೂ ಇದೆ. ಎಲ್ಲ ಫ್ರೀ ಅಂತ ಮಾಡಿದ್ದಾರೆ. ಈಗ ಅದೇ ಹೆಣ್ಣು ಮಕ್ಕಳು ಅವರು ತಲೆ ಕೊಟ್ಕೊಂಡಂಗ ಇದ್ದಾರೆ. ಇವ್ರಿಗೆ ನಾವು ಗೆದ್ದಿಸಿ ಇವು ಹೆಣ್ಣು ಮಕ್ಕಳನ್ನೇ ಅಗೌರವ ಪಡಿಸೋಂಥ ಮಾತಾಡ್ತಾ ಇದ್ದಾರೆ. ಏನು ಮಾಡೋದು? ಅದಕ್ಕೆ ಅವ್ರನ್ನ ಗೆದ್ದಿರಿ, ಅವ್ರಿಂದ ನಾಳೆ ಮೆಟ್ಟ ಹಾಕ್ತೀರಿ, ಮತ್ತೆ ಎದ್ದು ಬರೋದಿಲ್ಲ. ನೀವು ಹಿಂಗಾಯಿತು, ನೀವು ಬಿದ್ದ ಮೇಲೆ ಎದ್ದಂಗೂ ಬರೋದಿಲ್ಲ. ಹೆಣ್ಣು ಮಕ್ಕಳದು ನೀವು ಅಷ್ಟು ಅಗೌರವ ಮಾತಾಡ್ತಿದ್ದೀರಿ. ನಿಮಗೆ ಹೆಣ್ಣು ಮಕ್ಕಳೇ ಪಾಠ ಕಲಿಸ್ತಾರಂತ ನಾವು ಅನ್ಕೊಂತೀವಿ. ಆದರೂ ನೀವು ಒಬ್ಬ CM ಇದ್ದು ಒಂದು ಹೆಣ್ಣು ಮಕ್ಕಳನ್ನು ಅಗೌರವ ಮಾತಾಡಿದ್ರೆ ನಿಮಗೆ ಯೋಗ್ಯತೆಯೂ ಇಲ್ಲ, CM ಆಗೋಕ್ಕೂ ಯೋಗ್ಯತೆ ಇಲ್ಲ ಅನ್ಕೊಂತೀವಿ. ಅದಕ್ಕೆ ಅವರಿಗೆ ನೀವು ಸಾರಿನೂ ಕ್ಷಮೆನೂ ಕೇಳಬೇಕಂತ ನಾವು ತಿಳಿಸ್ತಾ ಇದ್ದೀವಿ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಕಡೆ. ನಿಮಗೆ ಏನಾನ ಸ್ವಲ್ಪ ಹೆಣ್ಣು ಮಕ್ಕಳ ಹತ್ರ ಈಗನ ಇದಂದ್ರೆ ಅವ್ರಿಗೆ ಕ್ಷಮೆ ಕೇಳಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆ ಇವರ ಮೂಲಕ ರಾಜ್ಯಪಾಲರಿಗೆ ವಿಷಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರ ಕುರಿತು ನೀಡಿರುವ ಅವಹೇಳನಕಾರಿ ಹೇಳಿಕೆ ಕುರಿತು ಖಂಡಿಸುವ ಕುರಿತು ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರ ಕುರಿತು ಅವಹೇಳನವಾಗಿ ಮಾತನಾಡಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮಹಿಳೆಯರಲ್ಲಿ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸುತ್ತೇವೆ. ವಿತ್ತ ಸಚಿವರ ಕುರಿತು ಏಕವಚನದಲ್ಲಿ ಸಂಬೋಧನೆ ಮಾಡುವ ಮೂಲಕ ಮಹಿಳೆಯರಿಗೆ ಅಪಮಾನವನ್ನು ಮಾಡುತ್ತಿರುವುದು ಭಾರತೀಯ ಸಂಸ್ಕೃತಿಯಲ್ಲಿ ಖಂಡನೀಯ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವಿದೆ. ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬ ಪುರಾಣ ಪ್ರಸಿದ್ಧ ಮಾತಿದೆ. ಮಹಿಳೆಯರಿಗೆ ಗೌರವ ಮತ್ತು ಘನತೆಗೆ ನಮ್ಮ ಸಮಾಜ ಎಷ್ಟು ಮಹತ್ವ ನೀಡಿದೆ ಎಂಬುದು ಈ ಮಾತಿನಿಂದ ಅರ್ಥವಾಗುತ್ತದೆ. ಭಾರತೀಯ ಧರ್ಮಗ್ರಂಥಗಳು,
ಮಹಾನ್ ಪುರುಷರು, ಸಮಾಜ ಸುಧಾರಕರು ಆಶಯ ಕೂಡ ಇದೇ ಆಗಿದೆ. ಇಂತಹ ಗೌರವದ ಪ್ರತೀಕವಾಗಿರುವ ಮಹಿಳೆಯರ ಬಗ್ಗೆ ಅವಳು ಎಂದು ಸಂಬೋಧನೆ ಮಾಡುವ ಮೂಲಕ ಮುಖ್ಯಮಂತ್ರಿಗಳು ಮಹಿಳಾ ಸಮಾಜಕ್ಕೆ ಮಾಡಿ ಮಸ್ಕಿ ತಾಲೂಕಿನ ಮುದಗಲ್ ಪೊಲೀಸ್ ಠಾಣೆಯಲ್ಲಿ ರಾಘವೇಂದ್ರ ಸೇರಿ 14 ಜನರ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿದರು. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮೀನಮೇಷ ಎಣಿಸದೆ ಕೂಡಲೇ ಬಂಧನ ಮಾಡಬೇಕು ಎಂದು ಎಸ್ಪಿ ಅವರಿಗೆ ಈಶ್ವರ್ ಜಾಧವ್ ವಕೀಲ್ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮುದ್ಗಲ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 165/2025 ರಾಘವೇಂದ್ರ ಹಾಗೂ ಇತರ 14 ಇತರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಸೂಕ್ತ ನಿರ್ದೇಶನ ನೀಡಿ ಅವರನ್ನು ಬಂಧಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಾಘವೇಂದ್ರ ತಂದೆ ಮಲ್ಲಪ್ಪ ಮತ್ತು ರಾಮಪ್ಪ ಸುಕ್ಕುಬಾಯಿ ನಡುವೆ ಹಳೆ ವೈಷಮ್ಯವಿದ್ದು ಆಗಸ್ಟ್ 29, 2025ರಂದು ರಾಘವೇಂದ್ರ ಮತ್ತು ಆತನ ಕುಟುಂಬದವರು ರಾಮಪ್ಪ ಸುಕ್ಕುಬಾಯಿ ಮತ್ತು ಇತರರೊಂದಿಗೆ ಜಗಳ ತೆಗೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು. ಈ ಬಗ್ಗೆ ಈಗಾಗಲೇ ಸದರಿ ವಿಷಯದ ಬಗ್ಗೆ ಮುದ್ಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನ ಆಧಾರದ ಮೇಲೆ ಸದರಿ ಪೊಲೀಸ್ ಠಾಣೆಯವರು ಗುನ್ನೆ ನಂಬರ್ 134/2025 ದಾಖಲು ಮಾಡಿಕೊಂಡಿರ್ತಾರೆ. 11 ಮೇಲೆ ಪ್ರಕರಣ ದಾಖಲಾಗಿದೆ. ಇದು ಇಂಟೆನ್ಷನ್ ಏನಂತಂದ್ರೆ, ಈ ರಾಮಪ್ಪ ಎನ್ನುವ ವ್ಯಕ್ತಿಗೂ ಮತ್ತು ಅದೇ ಊರಿನ ಮಲ್ಲಪ್ಪ ಎನ್ನುವ ವ್ಯಕ್ತಿಗೂ ಎರಡು ಕುಟುಂಬದ ನಡುವೆ ಈ ದಿನಾಂಕ 29/8/2025 ಏನು ಪ್ರಕರಣ ದಾಖಲಾಗ್ತವೆ. ಎರಡು ಪ್ರಕರಣಗಳು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ದಾಖಲಾಗ್ತವೆ. ಆ ಪ್ರಕರಣದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ರಾಮಪ್ಪನ ಕುಟುಂಬದವರು ಮೊನ್ನೆ ನ್ಯಾಯಾಲಯಕ್ಕೆ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಜಾಮೀನನ್ನು ಪಡೆದುಕೊಂಡು ಇವ್ರದೇ ಆದಂತಹ ಜಾಮೀನು ಸಿಕ್ಕಾಗ ಇವ್ರದೇ ಆದಂತಹ ಕೆಲಸದಲ್ಲಿ ಇವ್ರು ಇರ್ತಾರೆ. ಆಮೇಲೆ ಈ ಮಲ್ಲಪ್ಪ ಎನ್ನುವ ವ್ಯಕ್ತಿಯ ಕುಟುಂಬದವರಿಗೆ ಏನಾಗ್ತದೆ ಅಂತಂದ್ರೆ, ನ್ಯಾಯಾಲಯ ಮಾನ್ಯ ಈ ಹೆಚ್ಚುವರಿ ಮತ್ತು ಜಿಲ್ಲಾ ನ್ಯಾಯಾಲಯ ಸಂಚಾರಿ ಪೀಠ ಸಿಂಧಾನೂರು, ಲಿಂಗಸ್ಕೂರು ಈ ಪೀಠ ಏನ್ ಮಾಡ್ತಾರೆ ಅಂದ್ರೆ ಜಾಮೀನನ್ನು ತಿರಸ್ಕರಿಸಿದಾಗ ಈ ಆರೋಪಿತರು ಏನ್ ಮಾಡ್ತಾರೆ, ಮುಂದೆ ಹೈಕೋರ್ಟಿಗೆ ಹೋಗ್ತಾರೆ. ಅದರಲ್ಲಿ ಏನಾಗ್ತದ, ಬೇಲ್ ರಿಸಲ್ಟ್ ಆದಾಗ ಇದರಲ್ಲಿ ರಾಘವೇಂದ್ರವನ್ನು ಪೊಲೀಸಿರ್ತಾರೆ. ಆ ಮಲ್ಲಪ್ಪನವರ ಕುಟುಂಬ ಮಗ ರಾಘವೇಂದ್ರವನ್ನು ಈ ರಾಯಚೂರು ರೈಲ್ವೆ ಇಲಾಖೆಯಲ್ಲಿ ಪೊಲೀಸ್ ಅಂತ ಕಾರ್ಯನಿರ್ವಹಣೆ ಮಾಡ್ತಾರೆ. ಅದರಲ್ಲಿ ಈ ರಾಘವೇಂದ್ರ ಅನ್ನೋದನ್ನು ಬೇಲ್ ಕ್ಯಾನ್ಸಲ್ ಆಗ್ತದೆ. ಬೇಲ್ ಕ್ಯಾನ್ಸಲ್ ಆದಾಗ ಹೈಕೋರ್ಟಿಗೆ ಹಾಕೊಂತಾರೆ. ಮತ್ತೆ ಹೈಕೋರ್ಟಿಗೆ ಹಾಕಿದಾಗ ಏನಾಗ್ತದ, 8 ಜನರಿಗೆ ಜಾಮೀನು, 8-9 ಜನರಿಗೆ ಜಾಮೀನು ಆಗ್ತದೆ. ಇದರಲ್ಲಿ ರಾಘವೇಂದ್ರವನ್ನು ನಾನು ಆನ್ ಡ್ಯೂಟಿಯಲ್ಲಿ ಇದ್ದೀನಿ, ನಾನು ಈ ಡ್ಯೂಟಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿ ನಾನು ಚಾರ್ಜ್ ಶೀಟಲ್ಲಿ ಹೆಸರು ತರಿಸ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ರಲ್ಲಿ ಅಲ್ಲಿ ಬೇಲ್ ರಿಸಲ್ಟ್ ಆದಾಗ ಇವನು ಆರೋಪಿ ನಂಬರ್ 10 ಇರ್ತಾನೆ, ಇವನು ಜಾಮೀನೇ ಆಗಿರಲ್ಲ. ಆದ್ರೂ ಪೊಲೀಸ್ ಠಾಣೆಗೆ ಹೋಗ್ತಾನೆ ಬರ್ತಾನೆ, ರಾಜರು ಸರ್ ಹೋಗ್ತಾನೆ ಬರ್ತಾನೆ. ಮುದಗಲ್ PSI ನನ್ನ ಸ್ನೇಹಿತ ಅದನ್ನ, ನೀವೇನ್ ಮಾಡ್ಕೊಂತೀರಿ ಅಂತೇಳಿ, ಇವನು ಮೊದಲು ಮಾಡಿರೋ ಕೇಸನ್ನ ನೀವು ವಾಪಸ್ ಕೊಡ್ರಿ ಅಂತೇಳಿ ಒತ್ತಡ ಇರ್ತದೆ ಅಂತೇಳಿ ನಮಗೊಂದು ಮಾಹಿತಿ ಪ್ರಕಾರ, ನಮ್ಮ ಕಕ್ಷಿದಾರ ಪ್ರಕಾರ ನಾವು ಮೊದಲೇ ಕೇಸ್ ಮಾಡಿದ್ವಲ್ಲ, ಆ ಕೇಸ್ನಲ್ಲಿ ರಾಜಿ ಆಗಲಿ ಅಂತೇಳಿ ಒತ್ತಡ ಮಾಡಕ್ಕಾಗ್ತದ. ಪೊಲೀಸರು PSI ಏನದನ, ವೆಂಕಟೇಶ್ PSI ಅಂತೇಳಿ ಮುದುಗರು, ಅವನು ನನ್ನ ಸ್ನೇಹಿತ ಅದನ, ನನ್ನ ಬಾಲ್ಯ ಸ್ನೇಹಿತ, ನನ್ನ ಕ್ಲಾಸ್ ಬಂತು, ನಾನು ಹೇಳಿದಂಗೆ ಕೇಳ್ತಾನ ಅಂತ ಹೇಳ್ಬಿಟ್ಟು ಅವನು ಬೇಲಾಗದೆ ಆರೋಪಿ ಸ್ಥಾನದಾಗಿದ್ರು. ಪೊಲೀಸ್ ಠಾಣೆಗೆ ಹೋಗಿ PSI ಜೊತೆ ಮಾತಾಡಿ ಮತ್ತೆ ದಿನಾಂಕ 11/11/2025 ಏನಾಗ್ತದೆ, 25ರಂದು ಈ ರಾಮಪ್ಪ ಅನ್ನೋರ ಮೇಲೆ ಮತ್ತೊಂದು 2ನೇ ಪ್ರಕರಣ ದಾಖಲೆ ಮಾಡ್ತಾರೆ. ಅದು ಕ್ರೈಮ್ ನಂಬರ್ 63/2025. ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳುವ ಉದ್ದೇಶವೇನು? ರಾಜರೋಷವಾಗಿ ರಾತ್ರೋರಾತ್ರಿ ಕಳ್ಳತನದಿಂದ ಭತ್ತ ಕಟಾವು ಮಾಡಿದ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಕೂಡಲೇ ಅವರನ್ನು ಬಂಧಿಸಬೇಕೆಂದು ದಲಿತ ಸೇನೆ ಅಧ್ಯಕ್ಷೆ ವಿಜಯರಾಣಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇವದುರ್ಗ ತಾಲೂಕಿನ ಜಗಟಗಲ್ ಸೀಮದಲ್ಲಿರುವ ಒಟ್ಟು 15 ಎಕರೆ 37 ಗುಂಟೆಗಳ ಕೃಷಿಯಲ್ಲಿ ಸಿರುವಾರ ತಾಲೂಕಿನ ಮಾಡಿಗಿರಿ ಕ್ಯಾಂಪಿನ ನಿವಾಸಿ
ರಾಜಗೋಪಾಲ್ ರಾವ್ ಹಾಗೂ ಅವರ ಸಂಬಂಧಿಕರಾದ ಆಂಧ್ರ ಪ್ರದೇಶದ ಗುಡಿವಾಡ ತಾಲೂಕಿನ ಸಿರಿವೆಲ್ಲಪುರದ ಮಟೂರು ಶೇಷಾದ್ರಿ ಅಕ್ರಮ ಪ್ರವೇಶ, ಬೆಳಕಳವು ಮಾಡಿ ಜಮೀನು ಮಾಲೀಕರಾದ ಬಸಮ್ಮ ಗಂಡ ಬಸವರಾಜ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ದೂರು ಪ್ರಕಾರ ಸರ್ವೆ ನಂಬರ್ 84/2.84/3 ಹಾಗೂ 84/2ರ 7 ಎಕರೆ ಸೇರಿ ಅನೇಕ ಭಾಗಗಳನ್ನು ರಾಜಗೋಪಾಲ್ ರಾವ್ ಮತ್ತು ಶೇಷಾದ್ರಿ ಕಾನೂನುಬದ್ಧವಾಗಿ ಖರೀದಿ ಮಾಡಿಕೊಂಡಿದ್ದು, ಕಳೆದ ವರ್ಷ ದೇವದುರ್ಗ ಉಪ ನೋಂದಣಿ ಕಚೇರಿಯಲ್ಲಿ ಅಗ್ರಿಮೆಂಟ್ ನೋಂದಾಯಿಸಲಾಗಿದ್ದರೂ ಮೊಟೇಷನ್ ಸಮಯದಲ್ಲಿ ರಾಚಪ್ಪ ಎಂಬಾತನು ಅರಿಕೆರೆ ನಾಡ ಕಚೇರಿಯಲ್ಲಿ ತಕರಾರು ದಾಖಲಿಸಿದ್ದರಿಂದ ದಾಖಲೆಗಳು ತಾತ್ಕಾಲಿಕವಾಗಿ ನಿಲ್ಲಿಸಲ್ಪಟ್ಟಿವೆ. ಚಿತ್ರದುರ್ಗ ತಾಲೂಕಿನ ಕಬ್ಬೂರು ಗ್ರಾಮದ 84/2, 83/3 ಈ ಒಂದು ಹೊಲದಲ್ಲಿನ ಏನು ಬೆಳೆ ಕಟಾವು ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಬಸಮ್ಮ ಮತ್ತು ರಾಚಮ್ಮ ಅಂತಕ್ಕಂಥ ಮಹಿಳೆಯರಿಗೆ ಜೀವ ಬೆದರಿಕೆ ಇದೆ. ಸಿರುವಾರ ತಾಲೂಕಿನ ಮಾಡಗಿರಿ ಕ್ಯಾಂಪಿನ ರಾಜಗೋಪಾಲ್ ರಾವ್ ಅವರು ಈ ಒಂದು ಹೊಲವನ್ನು ಖರೀದಿ ಮಾಡಿರ್ತಾರೆ. ಬಸಮ್ಮ ಮತ್ತು ರಾಚಮ್ಮ ಇವರು ಬಡ ಕುಟುಂಬದ ಮಹಿಳೆಯರು. ಈಗಾಗಲೇ ಅವರು ತಮ್ಮ ಹೊಲವನ್ನ, ತಮ್ಮ ಅಸ್ತಿತ್ವದಲ್ಲಿರ್ತಕ್ಕಂಥ ಆಸ್ತಿಯನ್ನ ಅವರು ಊಟ ಮಾಡ್ತಾ ಇದ್ದಾರೆ. ಈ ಹಿಂದೆ ನಾನು ಪಾಣಿಯೊಳಗ ನಾನು ಸಾಗುವಳಿ ಇದ್ದೀನಿ, ನಾನು ಹಿಂದೆ ಸಾಗುವಳಿ ಇದ್ದವನು ನಾನು ಅಂತೇಳಿ ರಾಚಪ್ಪ ಅಂತಕ್ಕಂಥ ವ್ಯಕ್ತಿ ರಾತ್ರೋರಾತ್ರಿ ತನ್ನ ಒಂದು ಬೆಂಬಲಿಗರಿಂದ ಹೊಲದಲ್ಲಿರ್ತಕ್ಕಂಥ ಭತ್ತವನ್ನ ಕಟಾವು ಮಾಡಿಕೊಂಡು ರಾತ್ರೋರಾತ್ರಿ ಭತ್ತ ಕಟಾವು ಮಾಡಿ ಅದನ್ನ ಕಳವು ಮಾಡಿರ್ತಾರೆ. ಇದನ್ನ ನಮ್ಮ ಎಲ್ಲ ಪ್ರಗತಿಪರ, ದಲಿತ ಪರ ಮತ್ತು ಮಹಿಳಾ ಸಂಘಟನೆಗಳು ತೀವ್ರ ಖಂಡಿಸ್ತಾ ಇದ್ವಿ. ಯಾಕಂತಂದ್ರೆ ಬಡ ರೈತರು ತಮ್ಮ ಜೀವನೋಪಾಯಕ್ಕೆ ಅವರದೇ ಆದ ಆಸ್ತಿಯನ್ನು ಅವರು ಊಟ ಮಾಡುವಾಗ ಅಕ್ರಮ ಪ್ರವೇಶ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ಕಾಣ್ತಾ ಇದ್ದೀವಿ. ಅವರ ಆಸ್ತಿಗಳಲ್ಲಿ ಬೆಳೆದಂತ ಅನ್ನವನ್ನು ಊಟ ಮಾಡೋದಕ್ಕೆ ಅವರಿಗೆ ಅವಕಾಶಗಳಿಲ್ಲ. ಪ್ರಭಾವಿಗಳ ಒಂದು ಕೈವಾಡದಿಂದನೋ ಅಥವಾ ಆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಏನೋ ಬಲಾಢ್ಯರು ದುರ್ಬಲರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅಂತಾನೆ ವ್ಯವಸ್ಥೆಯನ್ನ ನಾವು ಇಲ್ಲಿ ಖಂಡಿಸ್ತಾ ಇದೀವಿ. ಮತ್ತು ದೌರ್ಜನ್ಯ ಕೂಡ ಹೌದು. ಬಸಮ್ಮ ಮತ್ತು ರಾಚಮ್ಮ ಅಂತಕ್ಕಂಥ ಮಹಿಳೆಯರಿಗೆ ಯಾರೂ ಇಲ್ಲ. ಅವರು ತಮ್ಮ ಮಾಲಕತ್ವದ ಆಸ್ತಿಯನ್ನು ಉಣ್ತಾ ಇದ್ದಾರೆ. 650 ಚೀಲ ಕವಳೆಯನ್ನು ಭತ್ತವನ್ನು ತೆಗೆದುಕೊಂಡ ಕೇಸ್ನಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಟಿಸಿ, ಎಸಿ ಮತ್ತು ತಹಶೀಲ್ದಾರ್ ಆದೇಶ ಕೂಡ ಆಗಿದೆ. ಈ ಒಂದು ಆಸ್ತಿಯನ್ನ ಇವರೇ ಹೊಂದಬೇಕಂತ ಆಗಿದೆ ಆದೇಶ. ಆದ್ರೂ ಕೂಡ ಅತಿಕ್ರಮ ಪ್ರವೇಶ ಮಾಡಿ 2ನೇ ತಾರೀಕಿನ ಕಾನೂನು ಕ್ರಮ ಕೈಗೊಳ್ಳಲು ನಮ್ಮ ಪೊಲೀಸ್ ಬಸಪ್ಪ ತಂದೆ ಇವ್ರ ತಂದೆ ಬಸಪ್ಪ ಅವ್ರ ಮಗಳು ಬಸಮ್ಮ ಗಂಡ ದಂಡಪ್ಪ ಅವ್ರ ಕಡೆಯಿಂದ ಇಲ್ಲ ಬಸಪ್ಪ ಅವ್ರು ಹೋದ್ರು. ಅವ್ರ ಮಗಳ ಹೆಸರು ಮಾಡಿ ಸುಮಾರು 16 ಎಕರೆ ಆಸ್ತಿ, ಸರ್ವೆ ನಂಬರ್ 83, 84ರಂತೆ 16 ಎಕರೆ ಆಸ್ತಿ. ಈ 16 ಎಕರೆ ಆಸ್ತಿ ಪಾಪ ಈ ಬಡ ಮಹಿಳೆ ಏನು ಬಸಮ್ಮ ಅವರ ಆಸ್ತಿ, ಅವರು ಕಬ್ಜದಲ್ಲಿದೆ, ಅವ್ರ ಸ್ವಾಧೀನದಲ್ಲಿದೆ, ಅವರೇ ತಿಂತಾ ಇದ್ದಾರೆ. 82ರಲ್ಲಿ ರಾಚಪ್ಪ ಅನ್ನೋರು ಸಾಗುವಳಿ ಚೀಟಿಯಲ್ಲಿ ಆ ಕಾಲಮ್ ಅಲ್ಲಿ ಇದ್ರು. ಆ ಕಾಲಮ್ ಅಲ್ಲಿ ಇದ್ದಾಗ ಅವ್ರೇನ್ ಮಾಡ್ತಾರೆ, ಮಾನ್ಯ ಸಹಾಯಕ ಆಯುಕ್ತರ ಹತ್ರ, ಡಿಸಿ ಅವರ ಹತ್ರ, ಆಮೇಲೆ ತಹಸೀಲ್ದಾರ್ ಅವರ ಹತ್ರ, ಎಲ್ಲರ ಹತ್ರ ಹೋಗ್ತಾರೆ. ಇವರು ಹೋದಾಗ ಅಲ್ಲಿ ಎಲ್ಲ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಮಾನ್ಯ ಎಸಿ ಸಾಹೇಬರು, ಡಿಸಿ ಸಾಹೇಬರು ಮತ್ತು ಮಾನ್ಯ ಏನು ನ್ಯಾಯಾಲಯವು ಬಸಮ್ಮ ಇವರೇ ಇದಕ್ಕೆ ಮಾಲಕತ್ವದ ಹಕ್ಕಿದೆ, ಇವರೇ ಇದಕ್ಕೆ ವಾರಸ್ದಾರ ಅಂತೇಳಿ ತೀರ್ಪಾಗುತ್ತೆ. ಆಮೇಲೆ ಕೋರ್ಟಿನ ಆದೇಶನು ನಾವು ಎತ್ತಿ ಹಿಡಿಯಲ್ಲ, ಯಾಕಂತಂದ್ರೆ ಇವರೇ ಮಾಲಕತ್ವ ಅಂತೇಳಿ ಆ ಕಾಪಿ ಕಟ್ಟಿದೀನಿ, ಅದರಲ್ಲಿ ನೋಡ್ಕೊಳ್ಳಿ ಸರ್. ಇದು ಒಂದೇದು. ಎರಡನೇದು ಏನ್ ಮಾಡ್ತಾರೆ, ಸುಮ್ನೆ ಏನು ವಿನಾಕಾರಣ ದಿನಾಂಕ 30 ತಿಂಗಳಲ್ಲಿ 11ನೇ ತಿಂಗಳ 27ಕ್ಕೆ ಇವ್ರೇನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ದು ಹೊಲ ಇದು, ನಾವೇ ಇದು ಮಾಡ್ಬೇಕಂತಾರೆ. ನಾವೇನ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ನಾವೊಂದು ಪತ್ರ ಕೊಡ್ತೀವಿ, ನಮ್ದೊಂದು ಸರ್ ಅಹವಾಲ್ ಇದೆ ತಗೊಳ್ಳಿ, ಇವರೆಲ್ಲ ಏನೋ ಡ್ರೆಸ್ ಪಾಸರ್ಸ್ ಇದಾರೆ, ನಮ್ ಹೊಲದಲ್ಲಿ
ಬಂದು ಬೇಕಾಬಿಟ್ಟಿಯಾಗಿ ನಮಗೆ ತ್ರಾಸ ಕೊಡ್ತಾ ಇದ್ದಾರೆ ಅಂತೇಳಿ ನಾವೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಅವಾಗ ಪೊಲೀಸರು ಏನಂತಾರೆ, ನೀವು 2 ದಿನ ಆರಾಮಾಗಿರ್ರಿ, ಏನು ಮಾತಾಡಬೇಡ್ರಿ, ಸಾಹೇಬರಿಗೆ ಆರಾಮಿಲ್ಲ, ಡ್ಯೂಟಿಯಲ್ಲಿ ಇಲ್ಲ ಅಂತೇಳಿ ಗಬ್ಬೂರ್ PSI ಸಾಹೇಬರು ಏನೋ ಒಂದು ಅಪಘಾತದ ಪಾಪ ಇನ್ಸಿಡೆಂಟ್ ಆಗಿರುತ್ತೆ ಅವ್ರಿಗೆ, ನಾವು ಅದ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ತೀವಿ. ಅವಾಗ ಇವ್ರು ರಾಚಪ್ಪ ಅನ್ನೋರು ಏನ್ ಮಾಡ್ತಾರೆ, ರಾತ್ರೋರಾತ್ರಿ 2 ಮಷೀನು 6 ಟ್ರ್ಯಾಕ್ಟರ್ ಜೊತೆಗೆ ಇಡೀ 16 ಎಕರೆ ಹೊಲ ಭತ್ತನ ಕೊಯ್ಕೊಂಡು ಹೋಗ್ತಾರೆ. ಕೊಯ್ಕೊಂಡು ಹೋದ್ಮೇಲೆ ನಾವು ಬೆಳಗ್ಗೆ ಬಂದು ನೋಡಿದಾಗ ಗದ್ದೆಯಲ್ಲಿ ಭತ್ತ ಇರಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಮಾನ್ಯ ಏನು SP ಸಾಹೇಬ್ರ ಹತ್ರ ಹೋಗಿ ಮನವಿ ಮಾಡ್ಕೊಂಡಾಗ 30ನೇ ತಾರೀಕಿಗೆ ಈ 6 ಜನದ ಮೇಲೆ ಪ್ರಕರಣ ದಾಖಲಾಗುತ್ತೆ. ಗಬ್ಬೂರ್ ಸ್ಟೇಷನ್ ಅಲ್ಲಿ FIR ಆಗುತ್ತೆ. FIR ಆದ್ರೂ ನಮ್ದು ಇಷ್ಟೇ ಅಳಿಲು ಮಾಧ್ಯಮದ ಮುಖಾಂತರ ನಾವ್ ಏನ್ ಅಳಿಲು ತೋರಿಸ್ಕೊಳ್ತಾ ಇದೀವಿ ಅಂತಂದ್ರೆ, ಒಬ್ಬ ಬಡ ಏನು ಹೆಣ್ಮಗಳು, ಬಡ ಮಹಿಳೆಗೆ ಏನು ರಾತ್ರೋರಾತ್ರಿ ಇವರು ಡ್ರೆಸ್ ಪಾಸ್ ಮಾಡಿ 16 ಎಕರೆ 1 ಎಕರೆ ಹಚ್ಬೇಕಂದ್ರೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಆ ಅಮ್ಮ ಏನು ಅಂತರ್ಜಾಲ ಕುಸಿತದಿಂದ ಎದುರಾಗಿರುವ ಸಮಸ್ಯೆ ನೀಗಿಸಿ ನೀರಿನ ಗುಣಮಟ್ಟ ನಿವಾರಣೆ ಹಾಗೂ ಸದ್ಬಳಕೆ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹೆಚ್ಚಿನ ಹೊತ್ತು ನೀಡಬೇಕಾದ ಅನಿವಾರ್ಯತೆ ಇದೆ ಎಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರಿಂದು ಕೇಂದ್ರ ಅಂತರ್ಜಾಲ ಮಂಡಳಿ ಹಾಗೂ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಸೇರಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅಂತರ್ಜಾಲ ನಿವಾರಣೆ ಕುರಿತು 1 ದಿನ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಅಂತರ್ಜಾಲ ನೀರಿನ ಲಭ್ಯತೆ, ನೀರಿನ ಮಾರ್ಗಗಳು ಹಾಗೂ ಗುಣಮಟ್ಟದ ಕುರಿತು ಮರುಪೂರ್ಣ ಕುರಿತು ಅರಿತುಕೊಳ್ಳಬೇಕಾದ ಅವಶ್ಯಕವಾಗಿದೆ. ಭವಿಷ್ಯದಲ್ಲಿ ನೀರಿನ ಅಭಾವ ಎದುರಾಗುವ ಸಾಧ್ಯತೆಗಳಿರುವುದರಿಂದ ಮರುಬಳಕೆ ಲಭ್ಯತೆ ಮಾಹಿತಿಯನ್ನು ಪಡೆಯಬೇಕಿದೆ. ಭವಿಷ್ಯದ ಎಚ್ಚರಿಕೆಯನ್ನು ಇಂದಿನಿಂದಲೇ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಕೃಷಿ ಹಾಗೂ ನೀರಿನ ಬಳಕೆಯ ಕುರಿತಾದ ಮ್ಯಾಪಿಂಗ್ ಮೂಲಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ವಿಶೇಷ ಒತ್ತು ನೀಡಬೇಕಾದ ಅಗತ್ಯವಿದೆ ಎಂದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕೇಂದ್ರ ಅಂತರ್ಜಾಲ ಮಂಡಳಿ ಪ್ರಾದೇಶಿಕ ನಿರ್ದೇಶಕ ಕೃಷ್ಣಮೂರ್ತಿ ಮಾತನಾಡಿ, ಅಂತರ್ಜಾಲದ ಲಭ್ಯತೆ ಕುರಿತಂತೆ 3 ಹಂತದಲ್ಲಿ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಅಂತರ್ಜಾಲ ಲಭ್ಯತೆಯ ಕುರಿತಂತೆ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುತ್ತದೆ. ಅಂತರ್ಜಾಲ ಲಭ್ಯತೆಯ ಕುರಿತು ಗುಣಮಟ್ಟ ಮತ್ತು ನಿವಾರಣೆ ಕುರಿತು ಮಾಹಿತಿ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಬೇಕು ಎಂದರು. ಚನ್ನಕ್ಕಿ ಮಾಲೆ ಬಿಲ್ಪತ್ರೆ ಚನ್ನಕ್ಕಿ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾರ ಸುಂಡು ಮಲ್ಲಿಗೆ ತಪ್ಪಾಳೆ ಮಾದೇವ ನಿಂಗೆ ಮಾದಪ್ಪ ಕಿತ್ತಾಡಿ ಮಾದೇವ ನಿಮ್ಮ ಸೂಜು ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ಸುಂಡು ಮಲ್ಲಿಗೆ. ಪ್ರಾರ್ಥನಾ ಗೀತೆಯನ್ನು ಈಗ ಇಂದಿನ ದಕ್ಷಿಣ ಪಶ್ಚಿಮ ವಲಯ ಬೆಂಗಳೂರು ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Students, dear colleagues and friends, to propose the formal welcome to our of the training program. This training Groundwater Board is a scientific organization. Our Inward has conducted this program very efficiently, particularly with respect to the groundwater. Water is a very, very important aspect to everyone, living beings, either plants or animals or human beings, everyone. So water is nearly 77% of water is very much required by everyone. So without water we cannot live, plants as well as animals or human beings. So water is a very important, as already very clearly mentioned by the Krishnamurti and Devendra Raju and also Arun and also our Iyengar. So the importance of water they are very clearly mentioned. So we have plenty of water. India is concerned. We have a 3 ಕಡೆ ನೀರಿದ್ದು ಒಂದೇ ಕಡೆ ಭೂಮಿ ಇದೆ. So everywhere we have water, but we are unable to make use the water particularly. So water is required by the irrigation, urban as well as rural population. Nearly 85% of the rural population is required by the irrigation water. So nearly 66% of water available we are going to use for the irrigation purpose, for the agriculture, particularly agriculture we need. So production. India is the biggest country. We have a thick population.
we need more and more water. When we are childhood, we don't have any underground exploitation of water. During that time, we are only utilized for the surface irrigation, surface water available that we are touched. When we are by 7th or 8th standard, started the borewells for drinking purpose, not for irrigation purpose. So when they started borewells and then lift irrigation, all these things, exploitation of groundwater. So groundwater starts exploited over exploitation. Certain places already over exploited irrigation, especially polar regions. They are exploited water from underground from 1,000 feet. So certain area we may get the water 80 feet, 100 feet, 300 feet, 1,000 feet. So if like that we are increasing the over exploitation from deeper layer, which has lot of problems with respect to the pollution is concerned. It is unsafe for the drinking water. So as is mentioned, we have to use the water retreatment, and we have to reuse the water, reuse and also we have to infiltrate whatever the rains. So we are not getting the rains frequently. Sometimes we are excess rain, sometimes we are droughts. So this also needs to we have to take care of how we are going to recharge our water, especially during the low rainfall. So this is also we have a lot of this one with respect to the concern is concerned the climate change. Climate change is also one of the important. How we have to balance the water requirement as well as the water recharging. All these things they are planning for this one. And the government is also initiating several schemes under the Jal Shakti, Atal Bihar, that is Bhojal Yojana. Like that, the government is also initiating several schemes with respect to how we are going to save the water, and it also map the aquifer maps, so that if we concern the world, so every year nearly more than 2 lakh hectares we are losing with respect to this one. And also this statistics and all other things is very, very important, particularly with respect to the ecological balance as well as the water requirement. So water requirement, if it goes on, already we are exploiting the underground treatment water already 50%. Remaining 50% is there. Out of 100%, we have exploited underground resources. If it goes on exploitation, next another 40 to 50 years, what is the fate? That's why we are thinking in that line. We have to take care with respect, especially young scientists. You are should know what is the availability, what is ಏನ್ ಕಾಂಟ್ರಿಬ್ಯೂಷನ್ ಇದೆ, ನಾವೇನ್ ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ಗಳನ್ನೇ ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ, ಕೇಂದ್ರೀಯ ಅಂತರ್ಜಲ ಮಂಡಳಿ ಅನ್ನೋದು ಇದು ನಮ್ಮ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಮಂತ್ರಾಲಯದಲ್ಲಿ ಬರುತ್ತೆ. ವಿ ಹ್ಯಾವ್ ಟೋಟಲ್ 18 regional office in India and 8 unit offices and 17 engineering sections in throughout India. ಅದರಲ್ಲಿ ಸೌತ್ ವೆಸ್ಟರ್ನ್ ರೀಜನ್, ಏನ್ ಬೋರ್ಡ್ ಅಲ್ಲಿ ನೀವು ನೋಡಿದ್ದೀರಾ, ಸೌತ್ ವೆಸ್ಟರ್ನ್ ರೀಜನ್ ಅನ್ನೋದು ಕರ್ನಾಟಕ, ಗೋವಾ. ವಿ ಆರ್ ಲುಕಿಂಗ್ ಆಫ್ಟರ್ ಕರ್ನಾಟಕ, ಗೋವಾ ಬೋತ್. ಐ ಆಮ್ ಹೆಡಿಂಗ್ South Western as a regional director. ಮೇನ್ ಆಗಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಏನಕ್ಕೆ ನಿಮ್ಮಲ್ಲಿ ಹಮ್ಮಿಕೊಂಡಿದ್ವಿ ಅಂತಂದ್ರೆ, ವಾಟರ್ ಸೆಕ್ಟರ್ ಅಲ್ಲಿ ಅಗ್ರಿಕಲ್ಚರ್ ಅಂಡ್ ಇಂಜಿನಿಯರಿಂಗ್ ಆಲ್ಸೋ ಒನ್ ಆಫ್ ದಿ ಕೀ ರೋಲ್ ಅಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ವಾಟರ್ ಮ್ಯಾನೇಜ್ಮೆಂಟ್, ವಾಟರ್ ಲಭ್ಯತೆ, ಏನು ಅಂತರ್ಜಲ ಲಭ್ಯತೆ ಇದೆ, ಅಂತರ್ಜಲದ ಮ್ಯಾನೇಜ್ಮೆಂಟ್ ಏನಿದೆ, ಮೊದಲು ಯಾವ ರೀತಿ ಸಿಗ್ತಾ ಇತ್ತು, ಈಗ ಯಾವ ರೀತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಒಂದು ಅವಗಾಹನ ಮೂಡಿಸೋದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಒಂದು ಈ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ
ನಿಯರ್ಲಿ 65% ಆಫ್ ಗ್ರೌಂಡ್ ವಾಟರ್ನ ನಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತೀವಿ. 85% ಡ್ರಿಂಕಿಂಗ್ ವಾಟರ್ಗೆ ಯೂಸ್ ಮಾಡ್ತೀವಿ. ನಾವೇನು ಡ್ರಿಂಕಿಂಗ್ ವಾಟರ್ಗೆ ಮೇನ್ ಹಳ್ಳಿಗಳಲ್ಲಿ 85% ನಾವು ಡ್ರಿಂಕಿಂಗ್ ವಾಟರ್ಗೆ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದಕ್ಕೋಸ್ಕರ ನಾವು ಥ್ರೂಔಟ್ ಇಂಡಿಯಾ ಅಂದ್ರೆ 25 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ ನಾವು ಅಕ್ಯುಪರ್ ಮ್ಯಾಪ್ ಮಾಡಿದ್ದೀವಿ. ಅದರಲ್ಲಿ ಕರ್ನಾಟಕ 1,91,000 ಸ್ಕ್ವೇರ್ ಕಿಲೋಮೀಟರ್ ಏನಿದೆಯೋ ಅದರಲ್ಲಿ ನಾವು ಎಂಟೈರ್ ಕರ್ನಾಟಕ ಅದರ್ ದೆನ್ ಹಿಲ್ಲಿ ಏರಿಯಾ 21,000 ಸ್ಕ್ವೇರ್ ಕಿಲೋಮೀಟರ್ ಏನ್ ಹಿಲ್ಲಿ ಏರಿಯಾ ಬಿಟ್ಬಿಟ್ಟು ಎಲ್ಲಾ ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ಲೆವೆಲ್ ತಾಲೂಕ್ ಲೆವೆಲ್ ಅಕ್ಯುಪರ್ ಮ್ಯಾಪಿಂಗ್ ಅನ್ನ ನಾವು 2012ರಿಂದ 2023ವರೆಗೂ ಮಾಡಿದ್ವಿ. ಮಾಡ್ಬಿಟ್ಟು ಅದನ್ನೆಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ನೀವು ಹೋಗಿ ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿದ್ರೆ www.cdw.gov.in ನಲ್ಲಿ ಹೋದ್ರೆ ನಿಮಗೆ ಎಲ್ಲಾ ಸ್ಟೇಟ್ ವೈಡ್ ಡಿಸ್ಟ್ರಿಕ್ಟ್ ವೈಡ್ ಅಕ್ಯುಪರ್ ಮ್ಯಾಪಿಂಗ್ ರಿಪೋರ್ಟ್ ನಿಮಗೆ ಸಿಗುತ್ತೆ. ಅದರಲ್ಲಿ ವಾಟರ್ ಕ್ವಾಲಿಟಿ, ವಾಟರ್ ಕ್ವಾಂಟಿಟಿ, ಆಮೇಲೆ ತಾಲೂಕಲ್ಲಿ ಯಾವ್ಯಾವ ಬ್ಲಾಕ್ಸ್ ಇದೆ, ಡಿಸ್ಟಿಕ್ ಅಲ್ಲಿ ಏನೇನ್ ಬ್ಲಾಕ್ಸ್ ಇದೆ. ಬ್ಲಾಕ್ಸ್ ಅಂದ್ರೆ ನಾವು ಜನರಲ್ ಆಗಿ ಮೊದಲು ಬ್ಲಾಕ್, ಗ್ರೇ ಆ ತರ ಎಲ್ಲ ಮಾಡ್ತಾ ಇದ್ರು. ಬಟ್ ಈಗ ರೀಸೆಂಟ್ ಆಗಿ ನಾವು ಅದಕ್ಕೊಂದು ಸೈಂಟಿಫಿಕ್ ಇದು ಕೊಟ್ಬಿಟ್ಟು ಸೇಫ್ ಝೋನ್, ಸೆಮಿ ಕ್ರಿಟಿಕಲ್, ಕ್ರಿಟಿಕಲ್ ಅಂಡ್ ಓಇ ಈ ತರ ಕ್ಯಾಟಗರೈಸ್ ಮಾಡಿದ್ರು ಥ್ರೂಔಟ್ ಇಂಡಿಯಾ. ಆ ಕ್ಯಾಟಗರೈಸ್ ಮಾಡಿರೋದ್ರಲ್ಲಿ ವಾಟ್ ಈಸ್ ಸೇಫ್ ಸೇಫ್ ಅಂತ ಹೆಂಗ್ ಕ್ಯಾಟಗರೈಸ್ ಮಾಡ್ತೀವಿ, ವಾಟ್ ಈಸ್ ಸೆಮಿ ಕ್ರಿಟಿಕಲ್, ವಾಟ್ ಈಸ್ ಕ್ರಿಟಿಕಲ್ ಅಂಡ್ ವಾಟ್ ಈಸ್ ಓಇ, ಅದನ್ನ ಯಾವ ರೀತಿ ಕ್ಯಾಟಗರೈಸ್ ಮಾಡಿದೀವಿ ಅಂದ್ರೆ, ಈಗ ಏನು ನಾವು ಮಳೆ ಬಂದು ರೀಚಾರ್ಜ್ ಆಗುತ್ತೆ, ಭೂಮಿ ಒಳಗೆ ರೀಚಾರ್ಜ್ ಆಗಿ ಅಂತರ್ಜಲವಾಗಿ ಮಾರ್ಪಾಟ ಆಗುತ್ತೆ, ಅದರಲ್ಲಿ ನಾವು ಎಕ್ಸ್ಟ್ರಾಕ್ಷನ್ ಏನಿದೆ ಅದು 70% ವರೆಗೂ ಮಾತ್ರ ಮಾಡಿದ್ರೆ ಅದು ಸೇಫ್. ಇನ್ನೊಂದು 30% ನೀವು ಬ್ಯಾಲೆನ್ಸ್ ಇಟ್ಕೊಂಡ್ರೆ ಅದು ಸೇಫ್. ಆದ್ರೆ ನಾವು ಕೆಲವು ಕಡೆ ಎಲ್ಲ ಅಷ್ಟು ಪರ್ಸೆಂಟೇಜ್ ನಾವು ಇಟ್ಕೊಂಡಿಲ್ಲ. ಮೋರ್ ದೆನ್ 100% ಕೂಡ ನಾವು ಅದನ್ನ ಯುಟಿಲೈಸೇಷನ್ ಮಾಡ್ಕೊತಾ ಇದೀವಿ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ 70 ಬಿಲೋ ಇದ್ರೆ ಅದು ಸೇಫ್. 70 to 90% ಇಫ್ ಯು ಆರ್ ಎಕ್ಸ್ಟ್ರಾಕ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ, ಅದು ಸೆಮಿ ಕ್ರಿಟಿಕಲ್ ಅಂತೀವಿ, ಅದನ್ನ ಸೆಮಿ ಕ್ರಿಟಿಕಲ್ ಬ್ಲಾಕ್ ಅಂತೀವಿ. 90 to 100% ಏನಿದೆ ಅದು ಕ್ರಿಟಿಕಲ್. ನೀವು ತುಂಬಾ ಕಷ್ಟದಲ್ಲಿ ಬಂದ್ಬಿಟ್ರಿ, ಅದನ್ನ ಸೇವ್ ಮಾಡ್ಕೋಬೇಕು. ಸೊ ಕ್ರಿಟಿಕಲ್. ಮೋರ್ ದೆನ್ 100% ನಿಮಗೆ ಏನ್ ರೀಚಾರ್ಜ್ ಆಗುತ್ತೆ ಅದಕ್ಕೆ 100% ಗಿಂತ ಮೇಲೆ ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ರಂದ್ರೆ ದಟ್ ಈಸ್ ಓಇ, ಓವರ್ ಎಕ್ಸ್ಪ್ಲಾಯ್ಟೆಡ್ ಬ್ಲಾಕ್ ಅಂತ ಕರಿತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ 44 ತಾಲೂಕು ಓಇ ಇದಾವೆ. 40